ಜುಲೈ 1ರಿಂದ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯ. ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಬೆಸ್ಕಾಂ ಕಡ್ಡಾಯಗೊಳಿಸಿದೆ ಸ್ಮಾರ್ಟ್ ಮೀಟರ್ ಅನ್ನು. ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಹಂತ ಹಂತವಾಗಿ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಕೆ ಮಾಡುವಂತಹ ಕಾರ್ಯ ಸಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲಾಖೆ ಕೊಟ್ಟಿದೆ. ಜುಲೈ 1ರಿಂದ ಹೊಸ ತಿಂಗಳಿನಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಕಡ್ಡಾಯ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಬೆಸ್ಕಾಂ ಇದನ್ನು ಕಡ್ಡಾಯಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಸ್ಮಾರ್ಟ್ ಮೀಟರನ್ನು ಅಳವಡಿಕೆ ಮಾಡುವಂತಹ ಕಾರ್ಯ ಆಗುತ್ತೆ ಅಂತ ಹೇಳಿ. ಹಾಗಾದರೆ ಬೆಸ್ಕಾಂ ಹೇಳೋದೇನು ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ? ಸ್ಮಾರ್ಟ್ ಮೀಟರ್ಗಳು ಸರ್ವರ್ ಮತ್ತು ಕ್ಲೌಡ್ ಸಂಪರ್ಕವನ್ನು ಹೊಂದಿರುತ್ತೆ. ಸ್ಮಾರ್ಟ್ ಮೀಟರ್ ಸರ್ವರ್ ಮತ್ತು ಕ್ಲೌಡ್ ಸಂಪರ್ಕವನ್ನು ಹೊಂದಿರುತ್ತೆ. ಸ್ಮಾರ್ಟ್ ಮೀಟರ್ಗಳು ವಿದ್ಯುತ್ ಬಳಕೆಯ ಮಾಹಿತಿಯನ್ನು ಸಂಗ್ರಹಿಸುವಲ್ಲೂ ಕೂಡ ಹೆಲ್ಪ್ ಆಗುತ್ತೆ, ಸಹಾಯಕವಾಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗ್ರಾಹಕರು ಹಾಗೂ ಬೆಸ್ಕಾಂ ನಡುವೆ ಇದು ನೇರ ಸಂಪರ್ಕವನ್ನು ಕಲ್ಪಿಸುತ್ತೆ, ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಹೇಳಿ. ಇನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೂಡ ವಿದ್ಯುತ್ ಬಳಕೆಯ ವಿಚಾರಕ್ಕೆ, ವೋಲ್ಟೇಜ್ ಬಳಕೆಯ ವಿಚಾರಕ್ಕೆ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪವರ್ ಫ್ಯಾಕ್ಟರ್ ಮಾಹಿತಿ ಹಾಗೂ ರೀಚಾರ್ಜ್ ಸೌಲಭ್ಯವೂ ಕೂಡ ಇರುತ್ತೆ ಅಂತ ಹೇಳಿ ಬೆಸ್ಕಾಂ ಹೇಳ್ತಾ ಇದೆ. ಸ್ಮಾರ್ಟ್ ಮೀಟರ್ನಿಂದ ಆಗಿರುವಂತಹ ಉಪಯೋಗಗಳಿವು. ಮುಂಚಿತವಾಗಿ ಹಣವನ್ನು ಪಾವತಿಸಿ ರೀಚಾರ್ಜ್ ಮಾಡಿಕೊಳ್ಳುವುದಕ್ಕೂ ಕೂಡ ಅವಕಾಶ ಇದೆ ಸ್ಮಾರ್ಟ್ ಮೀಟರನ್ನು ಬಳಕೆ ಮಾಡಿದರೆ. ಒಂದು ವೇಳೆ ವಿದ್ಯುತ್ ಕಡಿತಗೊಂಡ್ರೆ ಬಿಲ್ ಪಾವತಿಸಿದ ತತ್ಕ್ಷಣವೇ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ, ಡಿಲೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜನರ ವಿರೋಧದ ನಡುವೆಯೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯವನ್ನು ಮಾಡಿರುವಂಥದ್ದು. ವಿವಾದಕ್ಕೆ ಬೆಸ್ಕಾಂ ಕ್ಯಾರೆ ಅಂತ ಇಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಸ್ಮಾರ್ಟ್ ಮೀಟರ್ ದರ ಏರಿಕೆ ಆಗಿದೆ. ಈ ಹಿಂದೆ ಅದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇಂಧನ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಟೆಂಡರ್ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದ್ವು. ವಿರೋಧ ಪಕ್ಷದವರು ಇದರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಇದರ ನಡುವೆ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಸಾಕಷ್ಟು ಟೀಕೆ ವಿರೋಧದ ನಡುವೆಯೂ ಕೂಡ ಈಗ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಲಿಕ್ಕೆ ಇಂಧನ ಇಲಾಖೆ ಮುಂದಾಗ್ತಾ ಇರುವಂಥದ್ದು. ಇದರಿಂದ ಗ್ರಾಹಕರಿಗಾಗುವಂತಹ ಉಪಯೋಗಗಳೇನು, ಜೊತೆಗೆ ಏನೆಲ್ಲ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಇದರಿಂದ ಅಂತ ಹೇಳಿ? ಪ್ರೇಮ್, ಈಗ ಸ್ಮಾರ್ಟ್ ಮೀಟರ್ನಿಂದ ಏನೆಲ್ಲ ಉಪಯೋಗ ಇದೆ ಅನ್ನುವಂಥದ್ದು ಬೆಸ್ಕಾಂ ಹೇಳ್ತಾನೆ ಬಂದಿದೆ. ಆದರೆ ಜನರ ವಿರೋಧ ಇರುವಂಥದ್ದು ಬೆಸ್ಕಾಂನಿಂದ ಸ್ಮಾರ್ಟ್ ಮೀಟರ್ನಿಂದ ಲಾಭ ಆಗ್ಬೋದು, ಆದರೆ ದರ ಎಷ್ಟು ನಿಗದಿ ಮಾಡಿದ್ದೀರಿ ಅನ್ನುವಂಥದ್ದೇ ವಿರೋಧ ಇರುವಂಥದ್ದು. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ದರ, ಜೊತೆಗೆ ಟೆಂಡರ್ನಲ್ಲಿ ಒಂದಿಷ್ಟು ಗೋಲ್ಮಾಲ್ಗಳು ಆಗಿದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಆದರೆ ಅದೆಲ್ಲವನ್ನು ಹೊರತುಪಡಿಸಿ ಈಗ ಕೋರ್ಟ್ನಲ್ಲಿ ವಿಚಾರಣೆ ಇನ್ನೂ ಕೂಡ ನಡೀತಾನೆ ಇದೆ. ದರ ಏರಿಕೆಯ ಜೊತೆಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸುವಂತಹ ವಿಚಾರದಲ್ಲಿ ಹೈಕೋರ್ಟ್ ಕೂಡ ಎಂಟ್ರಿ ಆಗಿದೆ. ಈಗಾಗಲೇ ಬೆಸ್ಕಾಂಗೆ, ಕೆಇಆರ್ಸಿಗೆ, ಇಂಧನ ಇಲಾಖೆಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ 4 ವಾರಗಳ ಕಾಲವನ್ನ ಜೂನ್ 18ಕ್ಕೆ ಕೊಟ್ಟಿದೆ. ಅಂದ್ರೆ ಇನ್ನೂ ಕೂಡ ವಿಚಾರಣಾ ಪ್ರಕ್ರಿಯೆ ಏನಿದೆ ಅದು ನಡೀತಾನೆ ಇದೆ. ಇದರ ಮಧ್ಯ ಬೆಂಗಳೂರಿನಲ್ಲಿ ಕಡ್ಡಾಯ ಮಾಡಿದ್ರು. ಈಗ ಜುಲೈ 1ರಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ. ಒಂದ್ ಕಡೆಯಿಂದ ಕೋರ್ಟ್ ನಲ್ಲಿ ವಿಚಾರಣೆಯ ಪ್ರಕ್ರಿಯೆ ಹಂತದಲ್ಲಿರುವಾಗಲೇ ಯಾಕೆ ಇವರು ತರಾತುರಿಯಲ್ಲಿ ಕಡ್ಡಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗಿದೆ. ಈಗಾಗಲೇ ಅಲ್ಲಿ ದರ ಏರಿಕೆ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ಅವೈಜ್ಞಾನಿಕ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕೋರ್ಟ್ ಕೂಡ ತುಂಬಾ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಗೆ ಉಚಿತವಾಗಿ ವಿದ್ಯುತ್ ಅನ್ನ ಯಾರು ಕೊಡೋದಕ್ಕೆ ಹೇಳಿದ್ರು? ಬಡವರ ನೆತ್ತರನ್ನ ಯಾಕೆ ಹೀರ್ತೀರಾ? ಇಷ್ಟೊಂದು ದುಬಾರಿ ದುಡ್ಡು ಯಾಕೆ ಬಡವರು ಪೇ ಮಾಡಬೇಕು? ಈಗ ಹೊಸ ಸಂಪರ್ಕ ಏನ್ ಪಡಿತಾರೆ, ಜೊತೆಗೆ ಹೊಸದಾಗಿ ತಾತ್ಕಾಲಿಕ ಸಂಪರ್ಕ ಯಾರು ಪಡಿತಾರೆ ಅವರಿಗೆ ಮಾತ್ರ ನಾವು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಿದೀವಿ ಅಂತ ಬೆಸ್ಕಾಂ ಕೂಡ ವಾದವನ್ನ ಮಂಡಿಸಿತ್ತು. ಆದ್ರೆ ಹೊಸ ಸಂಪರ್ಕದಾರರು ಕೂಡ ಯಾಕಷ್ಟೊಂದು ಪೇ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೈಕೋರ್ಟ್ ಎತ್ತಿದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಪ್ರಕ್ರಿಯಾ ಹಂತದಲ್ಲಿ ಇರಬೇಕಾದ್ರೆ ಯಾಕೆ ಇವರು ಇಷ್ಟೊಂದು ಏಕಾಏಕಿ ಎಗೇನ್ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ದೇ ಅಚ್ಚರಿಯಾಗಿದೆ. ಸೊ ಬೆಸ್ಕಾಂ ಇದಕ್ಕೆ ಏನು ಉತ್ತರವನ್ನ ಕೊಡುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.